ಕನ್ನಡ ಸಿರಿ ಯೂಟ್ಯೂಬ್ ಚಾನಲ್ನ ಎಲ್ಲ ವೀಕ್ಷಕರಿಗೂ ಹಾಗೂ ಅಂಗನವಾಡಿ ಕಾರ್ಯಕರ್ತರಿಗೆ ನಿಮ್ಮ ಸಂತೋಷ ಮಾಡುವಂಥ ನಮಸ್ಕಾರಗಳು. ಪೋಷಣ್ ಟ್ರ್ಯಾಕರ್ ಅಪ್ಡೇಟ್ ಆಗಿದೆ. 22.8 ಹೊಸ ವರ್ಷನ್ ಅಪ್ಡೇಟ್ ಆಗಿದ್ದು, ಇದರಲ್ಲಿ FRS ಮಾಡಲ್ ಸಪೋರ್ಟ್ ಇವಾಗ 2GB ಮತ್ತು 3GB ಡಿವೈಸ್ನಲ್ಲೂ ಸಹ ಅವೈಲೇಬಲ್ ಇದೆ ಅನ್ನುವಂಥದ್ದು. THR ಡಿಸ್ಟ್ರಿಬ್ಯೂಷನ್ ಪ್ರೊಸೆಸ್ಸು, ಅದರಲ್ಲಿ ಆಧಾರ್ ವೆರಿಫೈ ಮತ್ತು ಗಾಡಿಯನ್ನು ಪೇರೆಂಟ್ಸದ್ದು KYC ಫೋಟೋ ಅಪ್ಡೇಟ್ ಮಾಡಲೇಬೇಕಾಗುತ್ತೆ. ಅದ್ರ ಜೊತೆ VHSND ಮಾಡಲಲ್ಲಿ ಅಡ್ರೆಸ್ ದ ಇನ್ವ್ಯಾಲಿಡ್ ಡೇಟ್ ಇಶ್ಯೂಸನ್ನು ಸರಿ ಮಾಡಲಾಗಿದೆ. ಆಮೇಲೆ ಹೊಸದಾಗಿ ಬಂದಿರೋದು ಏನಪ್ಪ ಅಂದರೆ ಸಪ್ಲಿಮೆಂಟ್ರಿ ಟೈಪ್ ಆಫ್ ಕೌನ್ಸಿಲಿಂಗ್ ಆ್ಯಡೆಡ್ ಇನ್ ದ VHSND ಮಾಡಲ್. ಈ ರೀತಿಯಾಗಿ ಹೊಸ ಹೊಸ ವಿಷಯಗಳು ಬಂದಿದ್ದು, ಅದನ್ನು ಪೋಷಣ್ ಟ್ರ್ಯಾಕಲ್ಲಿ ಹೋಗ್ಬಿಟ್ಟು ನೋಡ್ಕೊಳ್ಳೋಣ. ಮೊದಲು ಗೂಗಲ್ ಪ್ಲೇಸ್ಟೋರಿಗೆ ಬಂದುಬಿಟ್ಟು ಪೋಷಣ್ ಟ್ರ್ಯಾಕರನ್ನು ಅಪ್ಡೇಟನ್ನು ಮಾಡ್ಕೊಳ್ಳಿ. ಮೊದಲೇದಾಗಿ ಅಪ್ಡೇಟ್ ಆಗಿರುವಂಥದ್ದು FRS ಮಾಡಲು. ಇದು 2GB 3GB ಡಿವೈಸ್ನಲ್ಲೂ ಸಹ ಸಪೋರ್ಟನ್ನು ಮಾಡುತ್ತೆ. 2GB 3GB ರ್ಯಾಮ್ ಏನಿರ್ತಾನೆ ಆ ಮೊಬೈಲಲ್ಲೂ ಸಹ ಈ ಮಾಡಲು ಸಪೋರ್ಟ್ ಮಾಡುತ್ತಾ ಅನ್ನೋದನ್ನು ತಿಳಿಸ್ಕೊಡ್ತಾ ಇದ್ದಾರೆ. ಇಲ್ಲಿ ನಾವು ಮಕ್ಕಳಿಗೆ THR ಕೊಡ್ತಾ ಇದ್ದೇವಲ್ಲ, ಈ THR ಕೊಡುವಂಥ ಸಂದರ್ಭದಲ್ಲಿ ನಾವು THR ಮೇಲೆ ಕ್ಲಿಕ್ಕನ್ನು ಮಾಡಿದಾಗ ಬೆನಿಫಿಷರಿ ಪೇರೆಂಟ್ ಅಥವಾ ಗಾರ್ಡಿಯನ್ದು ಫೋಟೋ ಮತ್ತು KYC ಪೆಂಡಿಂಗ್ ಇದೆ ಅಂತ ಕೇಳುತ್ತೆ. ಅವಾಗ ನಾವು ಅದನ್ನು ಏನು ಮಾಡಬೇಕು, ಪ್ರೊಸೀಡ್ ಅಂತೇಳಿ ಕ್ಲಿಕ್ಕನ್ನು ಮಾಡಬೇಕಾಗುತ್ತೆ. ಇದರ ಪ್ರೊಸೀಡನ್ನು ಕೊಟ್ಟ ಮೇಲೆ ಫಸ್ಟು ಫೇಸ್ ಕ್ಯಾಪ್ಚರ್ ಮುಖದ ಫೋಟೋ ಬೇಕು. ನೆಕ್ಸ್ಟ್ KYC ಅಪ್ಡೇಟ್ ಆಗಬೇಕು. ಯಾರು ಫೇಸ್ ಕ್ಯಾಪ್ಚರ್ ಮಾಡ್ತಿದ್ದವ್ರು, ಫೋಟೋ ತೆಗ್ತಿದ್ದೋ ಅವ್ರದ್ದು ಕಂಪಲ್ಸರಿಯಾಗಿ ಆಧಾರ್ ಕಾರ್ಡ್ ಬೇಕು. ಎರಡನೇದಾಗಿ ಅವ್ರಿಗೆ ಆಧಾರ್ ಕಾರ್ಡ್ನಲ್ಲಿ ರಿಜಿಸ್ಟರ್ ಆಗಿರುವಂಥ ಮೊಬೈಲ್ ನಂಬರು ಬೇಕು. ಅಲ್ಲಿ OTP ಬರುತ್ತೆ. ಒಂದು ಸರಿ OTP ಹಾಕಿಬಿಟ್ಟು KYC ಮಾಡಬೇಕಾಗುತ್ತೆ. ತದನಂತರದಲ್ಲಿ ಪ್ರೊಸೀಡ್ ಅಂತ ಕೊಡಿ. ಅದಾದಮೇಲೆ ಎಕ್ಸೆಪ್ಟ್ ಆ್ಯಂಡ್ ಪ್ರೊಸೀಡ್ ಅಂತಿದೆಯಲ್ಲ, ಅದ್ರ ಮೇಲೆ ಏನು ಮಾಡಿ ಕ್ಲಿಕ್ಕನ್ನು ಮಾಡಿ. ಫೋಟೋ ಈ ರೀತಿಯ ಕ್ಲಿಯರಾಗಿ ಇರಬೇಕು ಅನ್ನೋದನ್ನು ತೋರಿಸ್ಕೊಡ್ತಾರೆ. ಕ್ಲಿಯರಾಗಿ ಕಾಣಬೇಕು ಅನ್ನೋದನ್ನು ತೋರಿಸ್ಕೊಡ್ತಿದ್ದಾರೆ ಇಲ್ಲಿ. ಇದಾದಮೇಲೆ ಇಲ್ಲಿ ಕೆಳಗಡೆ ಕ್ಯಾಪ್ಚರ್ ಫೇಸ್ ಅಂತಿದೆಯಲ್ಲ, ಅದನ್ನು ಕ್ಲಿಕ್ ಮಾಡಿದರೆ ಫೋಟೋ ಕ್ಲಿಕ್ ಆಗಲಿಕ್ಕೆ ಫ್ರೇಮು ತೆರೆದುಕೊಳ್ಳುತ್ತೆ. ಈ ರೀತಿಯಾಗಿ ಫೋಟೋ ತೆಗೆದು ತದನಂತರದಲ್ಲಿ ಆಧಾರ್ ನಂಬರ್ ಹಾಕಿ OTP ಹಾಕಿ ಈ KYCನ ಅಪ್ಡೇಟನ್ನು ಕಂಪಲ್ಸರಿಯಾಗಿ ಮಾಡಲೇಬೇಕು, ಇನ್ನು THR ಕೊಡಬೇಕಾದ್ರೆ. ನೆಕ್ಸ್ಟು ಅಪ್ಡೇಟ್ ಆಗಿರುವಂಥದ್ದು ಈವೆಂಟ್ ಒಳಗಡೆ VHSND ಏನು ಡೇಟು ಅಡ್ರೆಸ್ ಸಮಸ್ಯೆ ಆಗ್ತಿತ್ತು, ಅದು ಸಮಸ್ಯೆನ ಕ್ಲಿಯರ್ ಮಾಡ್ತಾರೆ. ಅದ್ರ ಜೊತೆಗೆ ಬಂದಿರೋ ಇನ್ನೊಂದು ಆಪ್ಷನ್ ಏನಂತಂದರೆ, ಅಲ್ಲಿ VHSND ಓಪನ್ ಮಾಡಿದ ತಕ್ಷಣ ಎಡೆಡ್ VHSND ಡೀಟೇಲ್ಸನ್ನು ಕೇಳುತ್ತೆ. ನಾನು ಹಿಂದಿನ ವೀಡಿಯೋದಲ್ಲಿ ಹೇಳಿದೆ. ನಂತರ ಯಾವತ್ತು VHSND ಮಾಡಿರ್ತಿದ್ರೆ ಡೇಟನ್ನು ತೆಗೆದುಕೊಳ್ಬೇಕು. ನಾನು ಹಾಗೆ ಸುಮ್ಮನೆ ಹಾಕ್ತಿದ್ದೇನೆ ಉದಾಹರಣೆಗೆ. ಇಲ್ಲಿ ಯಾರ್ಯಾರು ಭಾಗವಹಿಸಿದ್ರು ಅನ್ನೋದ್ರ ಬಗ್ಗೆ ಕ್ಲಿಕ್ಕನ್ನು ಮಾಡಬೇಕಾಗುತ್ತೆ. ಇಲ್ಲಿ ಟೋಟಲ್ಲು ಯಾರ್ಯಾರು ಭಾಗವಹಿಸಿದ್ರು, ಗರ್ಭಿಣಿ ಬಾಣಂತಿಯವರು ಎಷ್ಟು ಜನ ಭಾಗವಹಿಸಿರೋ ಅನ್ನೋ ಮಾಹಿತಿನ ಹಾಕಬೇಕು. ನಾನಿಲ್ಲಿ ಸುಮ್ಮನೆ ಉದಾಹರಣೆಗೆ ಹಾಕಿದ್ದೀನಿ. ನೆಕ್ಸ್ಟ್ ಅಂತ ಕೊಟ್ಟ ತಕ್ಷಣ ಇಲ್ಲಿ ವ್ಯಾಕ್ಸಿನೇಷನ್ ಡೀಟೇಲ್ಸನ್ನು ಹಾಕಬೇಕಾಗುತ್ತೆ. ಅದಾದ ನಂತರ ಸಪ್ಲಿಮೆಂಟು ಅದರ ಡೀಟೇಲ್ಸನ್ನು ಹಾಕಬೇಕು. ನಂತರದಲ್ಲಿ ಟೆಸ್ಟ್ ಆ್ಯಂಡ್ ಚೆಕಪ್ಸ್ ಅನ್ನೋದಿದೆ, ಅದ್ರ ಬಗ್ಗೆ ಮಾಹಿತಿನ ಹಾಕುವಂಥದ್ದು. ಗ್ರೋತ್ ಮಾನಿಟ್ರಿಂಗ್ ಬಗ್ಗೆ ಮಾಹಿತಿಯನ್ನು ಹಾಕುವಂಥದ್ದು. ಅದರ ಜೊತೆಗೆ ಅಪ್ಡೇಟ್ ಆಗಿರುವಂಥದ್ದು ಕೌನ್ಸಿಲಿಂಗ್ ಸರ್ವಿಸ್ ಅನ್ನುವಂಥದ್ದು. ಇದನ್ನು ಕ್ಲಿಕ್ ಮಾಡಿದಾಗ ಇದರಲ್ಲಿ ಈ ರೀತಿಯಾಗಿ ಮಾಹಿತಿಗಳಿದ್ದಾವೆ. ಇದನ್ನು ನೋಡ್ಕೊಂಡ್ಬಿಟ್ಟು ಯಾವ್ಯಾವ ಮಾಹಿತಿ ಇದೆ ಅದನ್ನು ಫಿಲಪ್ಪನ್ನು ಮಾಡಬೇಕಾಗುತ್ತೆ. ಇದು ಕೌನ್ಸಿಲಿಂಗ್ ಸರ್ವಿಸ್ ಅನ್ನೋದು ಹೊಸದಾಗಿ ಅಪ್ಡೇಟ್ ಆಗಿರುವಂಥದ್ದು VHSND ಒಳಗಡೆ. ಕೊನೆಯದಾಗಿರೋದು THR ಡಿಸ್ಟ್ರಿಬ್ಯೂಷನ್ನು. ಈ ರೀತಿಯಾಗಿ VHSND ಒಳಗಡೆ ಹೊಸದಾಗಿ ಆಗಿರುವಂಥದ್ದು ಕೌನ್ಸಿಲಿಂಗ್ ಸರ್ವಿಸ್ ಒಂದು, ಅದ್ರ ಬಗ್ಗೆ ಮಾಹಿತಿನ ನೋಡ್ಕೊಳ್ಳಿ. ಅದ್ರ ಜೊತೆಗೆ ಡೇಟ್ ಅಡ್ರೆಸ್ ಏನು ಇಶ್ಯೂ ಆಗ್ತಿತ್ತು ಅದು ಸಮಸ್ಯೆನ ಬಗೆಹರಿಸಿದ್ದಾರೆ. ಇದಿಷ್ಟು ಪೋಷಣ್ ಟ್ರ್ಯಾಕರ್ 22.8ರಲ್ಲಿ ಹೊಸದಾಗಿ ಅಪ್ಡೇಟ್ ಆಗಿರುವಂಥ ವಿಷಯಗಳು. ಇದನ್ನು ಸರಿಯಾಗಿ ಮಾಹಿತಿನ ತಿಳ್ಕೊಳ್ಳಿ ಅಂತ ಹೇಳ್ತಾ ಇಲ್ಲಿವರೆಗೂ ವಿಡಿಯೋನ ನೋಡೋದಕ್ಕೆ ಎಲ್ಲರಿಗೂ ಧನ್ಯವಾದಗಳು.